Hello students, Namaskara ಎಲ್ರಿಗೂ, welcome all. First of all, heartily congratulations for the students who have got a very good percentile or very good ranking and ಯಾರ್ಯಾರ ಸ್ಟೂಡೆಂಟ್ಸ್ಗಳಿಗೆ ರ್ಯಾಂಕಿಂಗ್ ಕಡಿಮೆ ಬಂದಿದೆ, ಪರ್ಸೆಂಟೈಲ್ ಕಡಿಮೆ ಬಂದಿದೆ, ಡು ನಾಟ್ ವರಿ ಸ್ಟೂಡೆಂಟ್ಸ್, ಸ್ಟಿಲ್ ಯು ಹ್ಯಾವ್ ಒನ್ ಮೋರ್ ಸೆಷನ್. ಓಕೆ, ಇನ್ನೂ ಒಂದು ಸೆಷನ್ ಇದೆ, ಪ್ರಿಪ್ರೇಷನ್ ಚೆನ್ನಾಗಿ ಮಾಡ್ಕೊಳ್ಳಿ ಆ್ಯಂಡ್ ಯು ವಿಲ್ ಗೆಟ್ ಡೆಫಿನೆಟ್ಲಿ ಅ ವೆರಿ ಗುಡ್ ರ್ಯಾಂಕ್. ಆ್ಯಂಡ್ ಇನ್ನೂ ಕೆಲವು ಮಕ್ಕಳುಗಳಿಗೆ ಸ್ವಲ್ಪ ಕ್ಲಾರಿಫಿಕೇಶನ್ ಕೊಡಬೇಕು ಅಂತ ಬಂದಿದ್ದೀನಿ, ಯಾಕಂದರೆ ತುಂಬ ಜನ ಸ್ಟೂಡೆಂಟ್ಸ್ಗಳು ಕನ್ಫ್ಯೂಸ್ ಆಗೋಗಿದ್ದಾರೆ. ಸೊ ಏನಾ ಕನ್ಫ್ಯೂಷನ್ ಅಂತ ಅಂದರೆ, ನನಗೂ ಅಷ್ಟೇ ಮಾರ್ಕ್ಸ್ ಬಂದಿದೆ, ನನ್ನ ಫ್ರೆಂಡ್ಗೂ ಅಷ್ಟೇ ಮಾರ್ಕ್ಸ್ ಬಂದಿದೆ, ಬಟ್ ಮೈ ಪರ್ಸೆಂಟೈಲ್ ಇಸ್ ಲೆಸ್ ದ್ಯಾನ್ ಮೈ ಫ್ರೆಂಡ್ಸ್ ಪರ್ಸೆಂಟೈಲ್. ಯಾಕೆ ಈ ಥರ ಆಯಿತು ಸ್ಟೂಡೆಂಟ್ಸ್? ಇಷ್ಟೇ ಕಾರಣ. ನಿಮ್ಗೆ ಆಲ್ರೆಡಿ ಕೆಲವರಿಗೆಲ್ಲ ರೀಸನ್ಸ್ ಗೊತ್ತಿರುತ್ತೆ. ದ ರೀಸನ್ ಇಸ್ ಜಸ್ಟ್ ದಿಸ್ ಸ್ಟೂಡೆಂಟ್ಸ್, ದಟ್ ಇಸ್ ನಥಿಂಗ್ ಬಟ್ ದ ಶಿಫ್ಟ್ ವಿಚ್ ಯು ಹ್ಯಾವ್ ಅಟೆಂಡೆಡ್. ಸೊ ಯಾವ ಶಿಫ್ಟ್ ಅಟೆಂಡ್ ಮಾಡಿದ್ದೀರಿ ಅದರ ಮೇಲೆ ನಿಮ್ಮ ಪರ್ಸೆಂಟೈಲ್ ಮತ್ತು ನಿಮ್ಮ ರ್ಯಾಂಕಿಂಗ್ ಡಿಸೈಡ್ ಆಗುತ್ತೆ. ಯಾಕಂದರೆ ದ ಡಿಫಿಕಲ್ಟಿ ಆಫ್ ದ ಲೆವೆಲ್, ಸೊ ದ ಡಿಫಿಕಲ್ಟಿ ಆಫ್ ದ ಕ್ವಶನ್ಸ್ ವಿಲ್ ಚೇಂಜ್ ಫ್ರಮ್ ಶಿಫ್ಟ್ ಟು ಶಿಫ್ಟ್ ಸ್ಟೂಡೆಂಟ್ಸ್. ಸೊ ಅದರಿಂದ ನೀವು ಯಾವ ಶಿಫ್ಟಲ್ಲಿ ಅಟೆಂಡ್ ಮಾಡ್ತೀರಿ ಅದು ನಿಮ್ಮ ಲಕ್ ಆಗುತ್ತೆ ಆ್ಯಂಡ್ ಅದ್ರ ಮೇಲೆ ನಿಮ್ಮ ಪರ್ಸೆಂಟೈಲ್ ಡಿಸೈಡ್ ಆಗ್ತಾ ಹೋಗುತ್ತೆ. ಸೊ ಅವತ್ತಿನ ದಿನ ಮೊದಲನೇ ಎಕ್ಸಾಮ್ ಯಾರು ಅಟೆಂಡ್ ಮಾಡಿದ್ರಿ ಅಂದರೆ ಮೊದಲನೇ ಸೆಷನ್ ಯಾರು ಅಟೆಂಡ್ ಮಾಡಿದ್ರಿ ಅವರು ಅವತ್ತಿನ ದಿನ ಖುಷಿ ಪಟ್ಟಿರ್ತಾರೆ. ನನಗೆ ಐ ಹ್ಯಾವ್ ಗಾಟ್ 140 to 150 ಮಾರ್ಕ್ಸ್ ಅಂತ ಅಂದ್ಕೊಂಡು ಯು ವಿಲ್ ಫೀಲ್ ದ್ಯಾಟ್ ಯುವರ್ ರ್ಯಾಂಕಿಂಗ್ ವಿಲ್ ಬಿ ಅರೌಂಡ್ 98 ಆರ್ ನಿಯರ್ ಟು 99% ಅಂತ ಅಂದ್ಕೊಂಡಿರ್ತೀರಿ. ಸಮ್ವೇರ್ ಅರೌಂಡ್ 97-98% ಬಂದ್ಬಿಡುತ್ತೆ ನನಗೆ ಅಂತ ಅಂದ್ಕೊಂಡಿರ್ತೀರಿ. ಬಟ್ ರಿಸಲ್ಟ್ಸ್ ಬಂದಮೇಲೆ ನಿಮ್ಗೆ ರಿಯಾಲಿಟಿ ಗೊತ್ತಾಗಿರುತ್ತೆ. ಯು ವಿಲ್ ಬಿ ಸಮ್ವೇರ್ ಅಂಡರ್ 90 ಆರ್ ಅಬೌವ್ 90, ಬಟ್ ಸಮ್ವೇರ್ ನಿಯರ್ ಟು 90 ಆ ರೇಂಜಲ್ಲಿ ಇರ್ತೀರಿ, ರೈಟ್? ಸೊ ಇದರಿಂದ ನೀವು ಅಷ್ಟೇ ಅಲ್ಲ, ನಿಮ್ಮ ಜೂನಿಯರ್ಸ್ ಕೂಡ ಒಂದು ಪಾಠ ಕಲಿಬೇಕು. ಏನಂತ ಅಂದರೆ, ಮಾರ್ಕ್ಸ್ ಇಷ್ಟು ಬರಲಿ ನನಗೆ ಸಾಕು ಅಂತ ಅಂದ್ಕೊಂಡು ಓದಿದ್ರು ಬದಲು ಯು ನೀಡ್ ಟು ಗೋ ಬಿಹೈಂಡ್ ನಾಲೆಡ್ಜ್, ಯು ನೀಡ್ ಟು ಗೆಟ್ you need to prepare well and take as many mock tests as possible. Prepare very well students. ಹಾಗಾದರೆ ಮಾತ್ರ ನಿಮ್ಮ ರ್ಯಾಂಕಿಂಗ್ ಚೆನ್ನಾಗಿ ಬರೋಕ್ಕೆ ಸಾಧ್ಯ ಆಗುತ್ತೆ. ಓಕೆನಾ? ಸೊ ಹಾಗಾದರೆ ಸ್ಟೂಡೆಂಟ್ಸ್, ಯಾರ್ಯಾರು ಕ್ಲಾಸ್ 11th ಪ್ರಿಪರೇಷನ್ ಮಾಡ್ಕೊಳ್ತಾ ಇದ್ರಿ, ಸೊ ಪ್ಲೀಸ್ ಲಿಸನ್ ಟು ದಿಸ್ ಕೇರ್ಫುಲಿ. ಸೊ ತುಂಬ ಚೆನ್ನಾಗಿ ಪ್ರಿಪರೇಷನ್ಸ್ ಮಾಡ್ಕೊಳ್ಳಿ, ಯಾಕಂದರೆ ನಿಮಗೆ ಗೊತ್ತಿಲ್ಲ ನೀವು ಯಾವ ಶಿಫ್ಟಲ್ಲಿ ಅಟೆಂಡ್ ಮಾಡ್ತೀರಿ ಅಂತ, ಹೌದಲ್ಲ? ಆ್ಯಂಡ್ ಯಾವ ಶಿಫ್ಟಲ್ಲಿ ಎಷ್ಟು ಡಿಫಿಕಲ್ಟಿ ಆಫ್ ಕ್ವಶನ್ ಇರುತ್ತೆ ಅಂತ ನಿಮಗೆ ಗೊತ್ತಿರೋದಿಲ್ಲ. ಅದರಿಂದ ಸ್ಟೂಡೆಂಟ್ಸ್, ಇಟ್ ಆಲ್ ಡಿಪೆಂಡ್ಸ್ ಆನ್ ದ್ಯಾಟ್ ಪರ್ಟಿಕ್ಯುಲರ್ ಡೇ. ಓಕೆ, ದ್ಯಾಟ್ ಡೇ ಮ್ಯಾಟರ್ಸ್ ಅ ಲಾಟ್ ಆ್ಯಂಡ್ ಯು ಡೋಂಟ್ ನೋ ವಿಚ್ ಡೇ ವಿಲ್ ಅಟೆಂಡ್ ಆ್ಯಂಡ್ ಆನ್ ವಿಚ್ ಡೇ ದ ಡಿಫಿಕಲ್ಟಿ ಆಫ್ ದ ಕ್ವಶನ್ಸ್ ವಿಲ್ ಚೇಂಜ್. ಓಕೆ, ಕೆಲವು ಟೈಮಲ್ಲಿ ಈಸಿ ಇರ್ಬೋದು, ಕೆಲವು ಟೈಮಲ್ಲಿ ಡಿಫಿಕಲ್ಟ್ ಇರ್ಬೋದು. ಯು ಡೋಂಟ್ ನೋ ವಿಚ್ ಡೇ ಯು ವಿಲ್ ಅಟೆಂಡ್. ಓಕೆ, ಸೊ ಅದರಿಂದ ಹೇಳ್ತಾ ಇರೋದು, ಸೊ ಯಾವ ದಿನ ಏನು ಅಂತ ಗೊತ್ತಿಲ್ಲದೆ ಇರೋದ್ರಿಂದ ಪ್ರಿಪೇರ್ ವೆಲ್ ಸ್ಟೂಡೆಂಟ್ಸ್. ಆ್ಯಂಡ್ ಫಾರ್ ದ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಗಾಟ್ ಲೆಸ್ ಮಾರ್ಕ್ಸ್, ಡು ನಾಟ್ ವರಿ, ಯು ಹ್ಯಾವ್ ಒನ್ ಮೋರ್ ಸೆಷನ್ ಟು ಅಟೆಂಡ್ ಆ್ಯಂಡ್ ಅದರಲ್ಲಿ ಖಂಡಿತ ಮಾರ್ಕ್ಸ್ ಚೆನ್ನಾಗಿ ತಗೋಬೋದು. ಓಕೆನಾ? ಹಾಗಾದರೆ ಈ ಇನ್ಫಾರ್ಮೇಷನ್ ಪ್ರತಿಯೊಂದು ಸ್ಟೂಡೆಂಟ್ಸ್ಗಳಿಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ಐ ಹ್ಯಾವ್ ಕ್ಲಿಯರ್ಡ್ ಯುವರ್ ಕನ್ಫ್ಯೂಷನ್. ಬಿಕಾಸ್ ಸ್ಟೂಡೆಂಟ್ಸ್, ನಿಮ್ಗೆ ಗೊತ್ತಿರಬೇಕು, ಇದರಲ್ಲಿ ಯಾರ್ಯಾರು 31st ಜನವರಿ ಅಟೆಂಡ್ ಮಾಡಿದ್ರಿ ಅವ್ರಿಗೆ ಇಟ್ ವಾಸ್ ಅ ಡಿಫಿಕಲ್ಟ್ ಸೆಷನ್. ಆ್ಯಂಡ್ ಯಾರು ಇದರಲ್ಲಿ 27th ಜನವರಿ ಯಾರು ಅಟೆಂಡ್ ಮಾಡಿದ್ರಿ, ಹೌದು, ಈಸಿಯಸ್ಟ್ ಸೆಷನ್ ಆಗಿತ್ತು. ದಿಸ್ ಡೇಟಾ ಈಸ್ ಗಿವನ್ ಬೈ NTI itself. ಸೊ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರೇನಿದ್ದಾರೆ ಅವರೇನೇ ಡೇಟಾ ಕೊಟ್ಟಿರೋದು. ಆದರೆ ಡೇಟಾ ಮೇಲೇ ರ್ಯಾಂಕಿಂಗ್ ಯಾವ ರೀತಿ ಡಿಸೈಡ್ ಆಗುತ್ತೆ ಅಂತ ಹೇಳಿದ್ದಾರೆ. ಐ ಥಿಂಕ್ ಸ್ಟೂಡೆಂಟ್ಸ್, ನಿಮ್ಮ ನೆಕ್ಸ್ಟ್ ಫರ್ದರ್ ಪ್ರಿಪ್ರೇಷನ್ಸ್ಗೆ ಈ ಡೇಟಾ ಖಂಡಿತ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ? ಹಾಗಾದರೆ ಪ್ರಿಪ್ರೇಷನ್ ಚೆನ್ನಾಗಿ ಮಾಡ್ಕೊಳ್ಳಿ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ನೆಕ್ಸ್ಟ್ ಎಕ್ಸಾಮ್ ಸ್ಟೂಡೆಂಟ್ಸ್. ಕೀಪ್ ಸ್ಟಡಿಯಿಂಗ್, ಡು ನಾಟ್ ಸ್ಟಾಪ್ ಯುವರ್ ಸ್ಟಡಿಯಿಂಗ್, ಡು ನಾಟ್ ಗೆಟ್ ಡಿಮೋಟಿವೇಟೆಡ್, ಕೀಪ್ ವರ್ಕಿಂಗ್ until you find your success. All the best, my dear students.